ಮನುಷ್ಯನು ಹುಟ್ಟಿದಾಗ ಒಂದು ಬಂದೂಕದಲ್ಲಿ ಬರುವಂಥ ಬುಲೆಟಿನ ಹಾಗೆ ತನ್ನ ಜೀವಿತ ಪ್ರಾರಂಭವಾಗಿ ಕಡೆಗೆ ಮರಣದ ನೆರಳಿನ ತಗ್ಗು ಆಗುತ್ತದೆ. ಪ್ರಿಯ ಆತ್ಮೀಯ ವೀಕ್ಷಕರೇ, ನಿಮ್ಮ ಅಚ್ಚುಮೆಚ್ಚಿನ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಇಂದಿನ ದಿನದಲ್ಲಿ ಅಧ್ಯಯನ ಮಾಡುವಾಗ ಕ್ರೂಜೆಯಲ್ಲಿ ಯೇಸು ಕ್ರಿಸ್ತನು ಮಾಡಿದ ವಿಮೋಚನೆ ಕಾರ್ಯ ಶ್ರೇಷ್ಠ ಕುರುಬರ ಬಗ್ಗೆ ತಿಳಿಸುವ 23ನೇ ಕೀರ್ತನೆಯನ್ನು ಅಧ್ಯಯನ ಮಾಡಿ ನಮ್ಮ ಆತ್ಮೀಯ ಜೀವಿತಕ್ಕೆ ಬಲವನ್ನು ಆದರಣೆಯನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಒಳ್ಳೆಯ ಕುರುಬನಾದಂಥ ಯೇಸು ಕ್ರಿಸ್ತನೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆಯ ಕುರುಬನು ತನ್ನ ಕುರಿಗಳಿಗಾಗಿ ಪ್ರಾಣ ಕೊಡುತ್ತಾನೆ. ಅದೇ ರೀತಿಯಲ್ಲಿ ಯೇಸುವೆ, ನಮ್ಮೆಲ್ಲರ ಪಾಪಗಳಿಗಾಗಿಯೂ ಇಡೀ ಲೋಕದ ಮಾನವ ಕೋಟಿಯ ಪಾಪಕ್ಕಾಗಿ ನಿನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಇದರ ಸತ್ಯಾರ್ಥವನ್ನು ತಿಳಿಯಲು ನಮ್ಮ ಪ್ರಿಯ ಬಾಂಧವರಿಗೆ ಸಹಾಯ ಮಾಡಬೇಕೆಂದು ಅವರನ್ನು ಆಶೀರ್ವದಿಸಿ ನಡೆಸು. ನಿನ್ನನ್ನು ಅರಿತುಕೊಳ್ಳಲು, ನಿನ್ನ ಸ್ವರಕ್ಕೆ ಕಿವಿಗೊಡಲು ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಯೆಹೋವನ ಭಯವೇ ಜ್ಞಾನೋಪದೇಶವು, ಗೌರವಕ್ಕೆ ಮೊದಲು ವಿನಯ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದುವರಿಯುವಾಗ ತೀರಿತು ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಕ್ರೂಜೆಯಲ್ಲಿ ಯೇಸು ನುಡಿದ 7ನೆಯ ಈ ಮಾತು ಆತನ ಕೊನೆಯ ಮಾತಾಗಿದೆ. ಕೀರ್ತನೆ 22:31ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರು ಬಂದು ಆತನ ನೀತಿಯನ್ನು, ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದೆ ಹುಟ್ಟುವ ಜನಕ್ಕೆ ಎಂಬುದಾಗಿ ನೋಡುವಾಗ ಇದರಲ್ಲಿ ನಾನು ನೀನು ಸೇರುತ್ತೇವೆ. ಅವರು ಆತನ ನೀತಿಯನ್ನು ಪ್ರಕಟಿಸುವರು, ನಿನ್ನ ನೀತಿಯನ್ನಲ್ಲ. ಯಾಕಂದರೆ ಅದು ದೇವರ ದೃಷ್ಟಿಯಲ್ಲಿ ಹರಕು ಬಟ್ಟೆಯಂತಿದೆ ಎಂದು ದೇವರು ಹೇಳುತ್ತಾನೆ. ಅವರು ಆತನ ನೀತಿಯನ್ನು ಹೇಗೆ ಪ್ರಕಟಿಸುವರು? ಆತನು ನಡೆಸಿದ ಕಾರ್ಯಗಳನ್ನು ಎಂಬುದಾಗಿ ನೋಡುವಾಗ ಕೆಲವರು ಇದನ್ನು ತೀರಿತು ಎಂಬುದಾಗಿ, ಆತನು ಕ್ರೂಜೆಯಲ್ಲಿ ನುಡಿದ ಕೊನೆಯ ಮಾತಾಗಿ ಹೇಳುತ್ತಾರೆ. ಮತ್ತು ಆತನು ಹೇಳಿದ ಮೇಲೆ ಅದು 100% ಮುಗಿದಿರುತ್ತದೆ. ವಿಮೋಚನೆಯು ಪೂರ್ಣಗೊಂಡ ಕಾರ್ಯವಾಗಿದೆ ಮತ್ತು ಆತನು ಬೇಕಾದ ಎಲ್ಲವನ್ನು ಸೇರಿಸಿ ಅದನ್ನು ನಿನಗೆ ಉಡುಗೊರೆಯಾಗಿ ಕೊಡಲಿದ್ದಾನೆ. ನೀನು ಸ್ವಕಾರ್ಯಗಳ ಪೊಟ್ಟಣವನ್ನು ನೀನು ಆತನಿಗೆ ತರಬೇಕಾಗಿಲ್ಲ, ಆತನಿಗೆ ಅದು ಬೇಕಾಗಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆತನು ಕ್ರೂಜೆಯಲ್ಲಿ ಸತ್ತಾಗ ಪರಿಶುದ್ಧ ದೇವರಿಗೆ ಅಗತ್ಯವಾದ ನೀತಿಯನ್ನು ಆತನು ಒದಗಿಸಿದನು. ಆತನು ನಿನ್ನೊಂದಿಗೆ ಕೇಳಿಕೊಳ್ಳುವುದು, ಈ ಉಡುಗೊರೆಯನ್ನು ನೀನು ಸ್ವೀಕರಿಸಬೇಕೆಂದೇ. ಇದು ದೇವರ ಉಚಿತಾರ್ಥವರ, ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಅದನ್ನು ತಿರಸ್ಕರಿಸಿದೆಯಾದರೆ ಕ್ರಿಸ್ತನು ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿ ಎಂದು ಹೇಳಿದಂತೆ ದೇವರು ನಿನಗೂ ಮಾಡಬೇಕಾಗುತ್ತದೆ. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 34ನೇ ವಚನವನ್ನು ದಯವಿಟ್ಟು ಗಮನಿಸಿರಿ. ಪ್ರಿಯರೇ, ನರಕದ ಬಿಸಿ ಎಷ್ಟಿದೆ ಎಂದು ನಾನು ನಿನ್ನೊಡನೆ ವಾದಕ್ಕಾಗಿ ಇಲ್ಲಿ ನಿಂತಿಲ್ಲ. ದೇವರಿಂದ ಕೈ ಬಿಡಲ್ಪಡುವ ಪ್ರತಿಯೊಬ್ಬನಿಗೂ ಅದು ನರಕವೇ ಆಗಿರುತ್ತದೆ. ನೀನು ಆ ರೀತಿ ಕೂಗುವನಾಗದಂತೆ ಯೇಸು ಕ್ರಿಸ್ತನು ಅದನ್ನು ಅನುಭವಿಸಿದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ರಕ್ಷಕನು ನಮಗಾಗಿ ಪಾಪ ಪ್ರಾಯಶ್ಚಿತ್ತವಾಗಿ ಮಾಡಲ್ಪಟ್ಟವನ ಹೃದಯವನ್ನು 22ನೇ ಕೀರ್ತನೆ ತಿಳಿಸುತ್ತದೆ. ಆತನು ತನ್ನ ಕಾರ್ಯವನ್ನು ವಿಜಯೋತ್ಸವದೊಡನೆ ಮುಗಿಸಿದನು. ನನಗೆ ಸಂಪೂರ್ಣ ಬಿಡುಗಡೆಯನ್ನು ಕೊಡುತ್ತಿದ್ದಾನೆ. ನಾವು ಅದಕ್ಕೆ ಎಂದಿಗೂ ಯೋಗ್ಯರಲ್ಲ. ನಾವು ಅದನ್ನು ಸಂಪಾದಿಸಲಾರೆವು, ಕೊಂಡುಕೊಳ್ಳಲಾರೆವು. ಅದನ್ನು ಉಡುಗೊರೆಯಾಗಿಯೇ ಸ್ವೀಕರಿಸಬೇಕು. ಪ್ರಿಯರೇ, ಇಲ್ಲಿಗೆ 22ನೇ ಕೀರ್ತನೆಯ ಅಧ್ಯಯನವು ಮುಗಿಯಿತು. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು 23ನೇ ಕೀರ್ತನೆಯ ಅಧ್ಯಯನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಶ್ರೇಷ್ಠ ಕುರುಬನಾದ ಕ್ರಿಸ್ತನು ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಅತಿಯಾಗಿ ಪ್ರಚಲಿತದಲ್ಲಿರುವ 23ನೇ ಕೀರ್ತನೆಯು 22ನೇ ಕೀರ್ತನೆಯಿಲ್ಲದೆ ಅರ್ಥರಹಿತವಾಗಿರುತ್ತದೆ. ಇಲ್ಲಿ 3 ಕೀರ್ತನೆಗಳ ಸಂಗಮವಾಗಿದೆ.
ಕೀರ್ತನೆ 22, ಕೀರ್ತನೆ 23 ಹಾಗೂ ಕೀರ್ತನೆ 24. ಈ 3 ಕುರುಬನ ಕೀರ್ತನೆಗಳೆಂದು ಹೇಳಲ್ಪಡುತ್ತವೆ. ಇವು ಕರ್ತನಾದ ಯೇಸುವಿನ ಈ ಕೆಳಗಣ ಚಿತ್ರಣವನ್ನು ಕೊಡುತ್ತವೆ. 22ನೇ ಕೀರ್ತನೆಯಲ್ಲಿ ಆತನು ಒಳ್ಳೆಯ ಕುರುಬನಾಗಿದ್ದಾನೆ. ಆತನು ತಾನೇ ಹೇಳಿದ್ದಾನೆ, ನಾನೇ ಒಳ್ಳೆಯ ಕುರುಬನು. ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, 23ನೇ ಕೀರ್ತನೆಯಲ್ಲಿ ಆತನು ಶ್ರೇಷ್ಠ ಕುರುಬನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಂತಿಮ ಆಶೀರ್ವಚನದಲ್ಲಿ ಈ ಬಿರುದು ಕಂಡುಬರುವುದನ್ನು ಗಮನಿಸಿರಿ. ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆಯೆಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು, ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕಾರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ. ಆತನು ಯೇಸುಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದುದನ್ನು ನಮ್ಮಲ್ಲಿ ನಡೆಸಲಿ. ಯುಗಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ, ಆಮೇನ್ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 20 ಮತ್ತು 21ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, 23ನೇ ಕೀರ್ತನೆಯು ಆತನನ್ನು ಮಹಾಕುರುಬನನ್ನಾಗಿ ತೋರಿಸುತ್ತದೆ. ಮುಂದೆ 24ನೇ ಕೀರ್ತನೆಯಲ್ಲಿ ಆತನನ್ನು ಮುಖ್ಯ ಕುರುಬನನ್ನಾಗಿ, ಅಂದರೆ ಹಿರೀ ಕುರುಬನನ್ನಾಗಿ ತೋರಿಸಲಾಗಿದೆ. ಹಿರೀ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ ಎಂಬುದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಸಂಕ್ಷಿಪ್ತವಾಗಿ ಹೇಳುವುದಾದರೆ 22ನೇ ಕೀರ್ತನೆಯಲ್ಲಿ ನಾವು ಕ್ರೂಜಿಯನ್ನು ನೋಡುತ್ತೇವೆ. 23ನೇ ಕೀರ್ತನೆಯಲ್ಲಿ ಕಿರೀಟವನ್ನು, ಅಂದರೆ ಅರಸನ ಕಿರೀಟವನ್ನು ನೋಡುತ್ತೇವೆ. 22ನೇ ಕೀರ್ತನೆಯಲ್ಲಿ ಕ್ರಿಸ್ತನು ರಕ್ಷಕನಾಗಿ, 23ನೇ ಕೀರ್ತನೆಯಲ್ಲಿ ಆತನು ತೃಪ್ತಿಪಡಿಸುವವನಾಗಿ, 24ನೇ ಕೀರ್ತನೆಯಲ್ಲಿ ಆತನನ್ನು ಸಾರ್ವಭೌಮನನ್ನಾಗಿ ಕಾಣುತ್ತೇವೆ. ಪ್ರಿಯರೇ, ಕೀರ್ತನೆ 22ರಲ್ಲಿ ಆತನು ಅಸ್ತಿವಾರವಾಗಿದ್ದಾನೆ. 23ರಲ್ಲಿ ಆತನು ಪ್ರಕಟಣೆಯಾಗಿ, 24ನೇ ಕೀರ್ತನೆಯಲ್ಲಿ ಆತನು ನಿರೀಕ್ಷೆಯಾಗಿ ಕಾಣಿಸಿದ್ದಾನೆ. 22ನೇ ಕೀರ್ತನೆಯಲ್ಲಿ ಆತನು ಸಾಯುತ್ತಾನೆ. 23ರಲ್ಲಿ ಆತನು ಜೀವಿಸುತ್ತಿದ್ದಾನೆ. 24ರಲ್ಲಿ ಆತನು ಬರುವಾತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, 22ನೇ ಕೀರ್ತನೆ ಭೂತಕಾಲದ ಕುರಿತು ಹೇಳುತ್ತದೆ. 23ನೇ ಕೀರ್ತನೆ ವರ್ತಮಾನದ ಕುರಿತು ಹೇಳುತ್ತದೆ. 24ನೇ ಕೀರ್ತನೆ ಭವಿಷ್ಯದ ಕುರಿತು ತಿಳಿಸುತ್ತದೆ. ಪ್ರಿಯರೇ, 22ನೇ ಕೀರ್ತನೆಯಲ್ಲಿ ಆತನು ತನ್ನ ಕುರಿಗಾಗಿ ಪ್ರಾಣ ಕೊಡುತ್ತಾನೆ. 23ರಲ್ಲಿ ಕುರಿಗೆ ತನ್ನ ಪ್ರೀತಿಯನ್ನು ಕೊಡುತ್ತಾನೆ. 24ರಲ್ಲಿ ಆತನು ಬರಲಿರುವಾಗ ತನ್ನ ಬೆಳಕನ್ನು ಕೊಡುವನಾಗಿದ್ದಾನೆ. ಈ 3 ಕೀರ್ತನೆಗಳಲ್ಲಿ ಕ್ರಿಸ್ತನ ಎಂಥ ಅದ್ಭುತ ಚಿತ್ರಣಗಳನ್ನು ಕಾಣುತ್ತೇವೆ ಅಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಈಗ ನಾವು ನಮ್ಮ ಗಮನವನ್ನು 23ನೇ ಕೀರ್ತನೆಯ ಮೇಲೆ ಕೇಂದ್ರೀಕರಿಸೋಣ. ಇದು ದೇವರ ವಾಕ್ಯದಲ್ಲಿನ ಅತಿ ಚಿರಪರಿಚಿತವಾದ ಭಾಗವಾಗಿದೆ. ಬೇರಾವ ಬರಹವಾಗಲಿ ಯಾವ ಕಾಲದಲ್ಲೂ ಇಷ್ಟು ಹೆಚ್ಚಾಗಿ ಪ್ರಚಲಿತವಾಗಿಲ್ಲ. ಸಂಪ್ರದಾಯವಾದಿಗಳು, ಸುಧಾರಿತರು ಆದ ಯಹೂದ್ಯರು ಈ ಕೀರ್ತನೆಯನ್ನು ತಿಳಿದಿದ್ದಾರೆ. ಎಲ್ಲ ಬೋಧನೆಗಳಿಗೆ ಸೇರಿದ ಕ್ರೈಸ್ತರಿಗೂ ಇದು ಗೊತ್ತಿರುವಂಥದ್ದಾಗಿದೆ. ಅದರ ಸೌಂದರ್ಯವನ್ನು ಇಡೀ ಜಗತ್ತೇ ಆಸ್ವಾದಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಅದರ 6 ವಚನಗಳು ಸರಳವೂ ಸಂಕ್ಷಿಪ್ತವೂ ಆಗಿದ್ದರೂ ಈ ಕೀರ್ತನೆಯ ಕುರಿತಾಗಿ ತುಂಬ ಮಂದಿ ಬರೆದಿರುತ್ತಾರೆ. ಗೆಟ್ಟೀಸ್ ಬರ್ಗ್ ಭಾಷಣದ ಹಾಗೆ ಬಹು ಚಿಕ್ಕದಾಗಿದೆ. ಒಬ್ಬರು ಹೇಳಿದ್ದಾರೆ, ಒಬ್ಬನು ಎಷ್ಟು ಹೇಳುತ್ತಾನೆಂಬುದು ವಿಶೇಷವಲ್ಲ, ಎಷ್ಟು ಕಡಿಮೆ ಶಬ್ದಗಳಲ್ಲಿ ಹೇಳುತ್ತಾನೆಂಬುದೇ ಪ್ರಾಮುಖ್ಯವಾದದ್ದು. ಇನ್ನೊಬ್ಬರು ಹೇಳಿದ್ದಾರೆ, ಏನೂ ಹೇಳಲಿಕ್ಕಿಲ್ಲದವರು ಮಾತನಾಡದೇ ಇದ್ದರೆ ಲೋಕವು ಒಳ್ಳೆಯದಾಗುತ್ತದೆ ಎಂದು. ಪ್ರಿಯರೇ, 23ನೇ ಕೀರ್ತನೆಯಲ್ಲಿ ಕೆಲವೇ ಶಬ್ದಗಳಿರುತ್ತವೆ. ಪ್ರಿಯರೇ, ಈ ಕೀರ್ತನೆಯ ಕುರಿತಾದ ಕೆಲವು ಭಾಗಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಇದನ್ನು ದಾವೀದನು ಬರೆದನೆಂಬುದು ಸರ್ವಸಮ್ಮತವಾದದ್ದು. ಆದರೆ ಪ್ರಶ್ನೆ ಏನೆಂದರೆ, ದಾವೀದನು ಇದನ್ನು ಕುರುಬ ಹುಡುಗನಾಗಿದ್ದಾಗ ಬರೆದನೋ, ಮುಂದೆ ಪ್ರಾಯಸ್ಥ ಅರಸನಾಗಿದ್ದಾಗ ಬರೆದನೋ ಎಂಬುದೇ. ಇದಕ್ಕೆ ಉತ್ತರವನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯವಾಗಿದೆ. ಡಾಕ್ಟರ್ ಫ್ರ್ಯಾಂಕ್ ಮೋರ್ಗನ್ ಅವರು ಇದನ್ನು ಹಳೇ ಕುರುಬನ ಗೀತವೆಂದು ಕರೆದಿರುತ್ತಾರೆ. ನಾನು ಅವರ ಮಾತನ್ನು ಒಪ್ಪುತ್ತೇನೆ. ಅರಸನಾದ ದಾವೀದನು ನಾನು ಕುರುಬ ಹುಡುಗನಾಗಿದ್ದದನ್ನು ಎಂದೂ ಮರೆತಿರಲಿಲ್ಲ. 23ನೇ ಕೀರ್ತನೆಯಲ್ಲಿ ಅನುಭವವಿಲ್ಲದ ಒಬ್ಬ ಬಾಲಕನ ಮಾತುಗಳಿರುವುದಲ್ಲ, ಅನುಭವಸ್ಥನ ಪಕ್ವವಾದ ಮಾತುಗಳಿವೆ. ದಾವೀದನು ತನ್ನ ಜೀವಿತದ ಕೊನೆಯ ಭಾಗಗಳಿಗೆ ಬರುವಾಗ
ತನ್ನ ಜೀವಮಾನವನ್ನು ಹಿಂತಿರುಗಿ ನೋಡುತ್ತಾನೆ. ಆಗ ಅವನು ಈ ಕೀರ್ತನೆಯನ್ನು ಬರೆದನು. ಸಿಂಹಾಸನದ ಮೇಲಿದ್ದ ವೃದ್ಧ ರಾಜನು ಹಿಂದಿನ ಕುರುಬ ಹುಡುಗನನ್ನು ಜ್ಞಾಪಿಸಿಕೊಂಡನು. ಜೀವಿತದ ಅನುಭವಗಳು ಇವನನ್ನು ಗುದ್ದಿ ಜಜ್ಜಿ ಪರಿಪಕ್ವವಾಗಿ ಮಾಡಿದ್ದವು. ಅವನು ಹೊರಟು ಯೋಧನಾಗಿದ್ದನು. ಜಯ ಹೊಂದುವುದನ್ನು ತಿಳಿದ ರಣವೀರನು. ಏಕಾಂಗಿತನ ಕಷ್ಟಗಳ ಅನುಭವ ಅವನಿಗಾಗಿತ್ತು. ಅವನಿಗೆ ಸಂಗೀತವೂ ನೆರಳು ಗೊತ್ತಿತ್ತು. ಅವನು ಪರಿಶೋಧನೆಗಳನ್ನು ಹಾದು ಹೋಗಿದ್ದನು. ಆದ್ದರಿಂದ 23ನೇ ಕೀರ್ತನೆಯಲ್ಲಿ ನಮಗೆ ಅಪರಿಪಕ್ವತೆಗಳ ಊಹೆಗಳಿರುವುದಿಲ್ಲ. ದೀರ್ಘ ಜೀವಿತದ ಅನುಭವದಿಂದ ಬಂದ ಪ್ರಭುತ್ವ ಯೋಜನೆಗಳಿವೆ. ಕೀರ್ತನೆ 23 ಯೆಹೋವನು ನನಗೆ ಕುರುಬನು ಎಂಬ ಮಾತುಗಳೊಂದಿಗೆ ಆರಂಭವಾಗುತ್ತದೆ. ನನ್ನ ಕುರುಬನು ಎಂದು ಯಾವ ಅಧಿಕಾರದಿಂದ ನೀನು ಹೇಳುತ್ತಿ? ಈ ಕೀರ್ತನೆ ಎಲ್ಲರಿಗೂ ಸಾರ್ವತ್ರಿಕವಾಗಿ ಅನ್ವಯವಾಗುತ್ತದೋ? ನಾನು ಹಾಗೆ ನೆನೆಸುವುದಿಲ್ಲ. 22, 23, 24ನೇ ಕೀರ್ತನೆಗಳು ಒಟ್ಟಾಗಿದ್ದು ಒಂದೇ ಕಥೆಯನ್ನು ಹೇಳುವುದರಿಂದ ನೀನು ಕರ್ತನಾದ ಯೇಸುವನ್ನು ಶ್ರೇಷ್ಠ ಕುರುಬನೆಂದು ತಿಳಿದುಕೊಳ್ಳುವ ಮೊದಲು ಕುರಿಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟ ಒಳ್ಳೆಯ ಕುರುಬನನ್ನಾಗಿ ಆತನನ್ನು ಮೊದಲು ತಿಳಿದುಕೊಳ್ಳತಕ್ಕದ್ದು. 23ನೇ ಕೀರ್ತನೆಗೆ ಬಂದು ಯೆಹೋವನು ನನ್ನ ಕುರುಬನು ಎಂದು ಹೇಳುವ ಮೊದಲು 22ನೇ ಕೀರ್ತನೆಯ ಕುರುಬನನ್ನು ವೈಯಕ್ತಿಕವಾಗಿ ತಿಳ್ಕೊಂಡವನಾಗಿರಬೇಕು. ಕರ್ತನಲ್ಲಿ ಪ್ರೇರೆ, ಮುಂದಕ್ಕೆ ನಾವು ಕುರುಬನ ಹೃದಯದ ಆರಾಧನಾ ಮಂದಿರದ ಪ್ರಕಟಣೆ ಎಂಬ ವಿಚಾರವನ್ನು ನೋಡೋಣ. ಕೀರ್ತನೆ 23 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ ಎಂಬುದಾಗಿ. ಪ್ರಿಯರೇ, ನನ್ನ ಕುರುಬನು, ನಾನು ಕೊರತೆ ಪಡೆನು. ಈ ಪದಗಳನ್ನೆಲ್ಲ ಗಮನಿಸಿರಿ. ಇದು ಒಂದು ಆತನು ಮತ್ತು ನಾನು ಸಂಬಂಧದ ಕೀರ್ತನೆಯಾಗಿದೆ. ಮಾನವನ ಆತ್ಮಕ್ಕೂ ದೇವರಿಗೂ ನಡುವೆ ಬೇರೇನೂ ಇರುವುದಿಲ್ಲವೆಂಬ ಸತ್ಯಾಂಶಕ್ಕೆ ಪ್ರಾಮುಖ್ಯತೆ ಕೊಡಲಾಗಿದೆ. ಕರ್ತನು ನನ್ನ ಕುರುಬನು. ಪ್ರಿಯರೇ, 1ನೇ ವಚನವು ಒಂದು ಘೋಷಣೆಯಾಗಿದೆ, ತೀರ್ಮಾನವಾಗಿದೆ. ಕರ್ತನು ಒಬ್ಬ ಕುರುಬನು ಎಂದು ಹೇಳುವುದು ಒಂದು ವಿಚಾರ. ಅನೇಕರು ಈ ರೀತಿ ಹೇಳಬಹುದು. ಆದರೆ ಇದನ್ನು ವೈಯಕ್ತಿಕವಾಗಿ ಮಾಡಿ ಕರ್ತನು ನನ್ನ ಕುರುಬನು ಎಂದು ಹೇಳಬಹುದೋ? ಆತನ ವಿಮೋಚನಾ ಕಾರ್ಯದ ಅಧಿಕಾರದ ಮೇಲೆ, ಆತನ ಮರಣ ಪುನರುತ್ಥಾನಗಳ ಆಧಾರದ ಮೇಲೆ ನೀನು ಆತನನ್ನು ನಿನ್ನ ಕುರುಬನೆಂದು ಕರೆಯಬಹುದು. ಕರ್ತನು ನನ್ನ ಕುರುಬನಾಗಿ ಆಗುವನು ಎಂದು ಹೇಳುವುದು ಸುಲಭ. ಆದರೆ ದಾವೀದನು ಆ ರೀತಿಯಲ್ಲಿಯೂ ಹೇಳಲಿಲ್ಲ. ಆತನು ಕರ್ತನು ನನ್ನ ಕುರುಬನಾಗಿದ್ದಾನೆ. ಇದು ಅವನ ಘೋಷಣೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊರತೆ ಪಡೆನು ಎಂಬುದಾಗಿ ನೋಡುವಾಗ ನನಗೆ ಕೊರತೆ ಇರಲಿಲ್ಲವೆಂದು ಹೇಳದೆ ದಾವೀದನು ಕೊರತೆ ಪಡೆನು ಎಂದು ಹೇಳುತ್ತಾನೆ. ನನಗೆ ಬೇಕಾದದ್ದೇನು? ಭದ್ರತೆ. ನಾನು ಒಂದು ಕುರಿ, ಬುದ್ಧಿಹೀನವಾದ ಚಿಕ್ಕ ಪ್ರಾಣಿ. ಆದ್ದರಿಂದ ನನಗೆ ಭದ್ರತೆ ಬೇಕಾದದ್ದನ್ನು ಕುರುಬನೇ ಒದಗಿಸುವನು. ಆತನು ನನ್ನನ್ನು ಕಾಯುತ್ತಾನೆ. ಒಂದು ಕುರಿಯೂ ನನಗೆ ಕೊರತೆಯಿಲ್ಲ, ನಾನು ನಾಶವಾಗಲಾರೆ ಎಂದು ಹೇಳುವುದಾದರೆ ಅದಕ್ಕೆ ಅದ್ಭುತನಾದ ಕುರುಬನೊಬ್ಬ ಇರುವುದರಿಂದಲೇ ಹಾಗೆ ಹೇಳಬಹುದು. ಕೊರತೆ ಪಡೆನು ಎಂಬ ಮಾತು ಭವಿಷ್ಯದ ಕುರಿತಾಗಿದೆ. ಇದು ದೇವರ ಮಗುವಿಗೆ ಭರವಸೆಯನ್ನು ನೀಡುತ್ತದೆ. ವಿಶ್ವಾಸಿಯ ಭದ್ರತೆಯು ಕುರುಬನನ್ನು ಅವಲಂಬಿಸಿರುತ್ತದೆ. ವಿಶ್ವಾಸಿಯ ತೀರ್ಮಾನವು ಆತನ ಪೋಷಣೆಯ ಮೇಲೆ ಅವಲಂಬಿತವಾಗಿದೆ. ಕರ್ತನಲ್ಲಿ ಪ್ರಿಯರೇ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ ಎಂಬುದಾಗಿ ನೋಡುವಾಗ ತುಂಬ ಅಡಿಮೇಲಾಗುತ್ತಿರುವ ನೀರನ್ನು ಕಂಡು ಕುರಿಗಳು ಹೆದರುತ್ತವೆ. ಅವು ನಿಂತ ನೀರನ್ನು ಇಷ್ಟಪಡುವುದಿಲ್ಲ. ಹಂದಿಗಳು ನೀರು ಕುಡಿಯುವಲ್ಲಿ ಕುರಿಗಳು ಕುಡಿಯುವುದಿಲ್ಲ. ಇದು ಮಾನವನಿಗೂ ಅನ್ವಯವಾಗುವಂತಾದು. ನಾವು ದಿನದಲ್ಲಿ ವಿಶ್ರಾಂತಿ ಪಡೆಯಬೇಕು. ದೈಹಿಕ, ಮಾನಸಿಕ ವಿಶ್ರಾಂತಿ ಮಾತ್ರವಲ್ಲ, ಆತ್ಮಿಕ ವಿಶ್ರಾಂತಿ ಕೂಡ. ಕೀರ್ತನೆ 55:6ರಲ್ಲಿ ದಾವೀದನು ಹೀಗೆ ಹೇಳುತ್ತಾನೆ: ಆಹಾ, ನನಗೆ ರೆಕ್ಕೆಗಳಿದ್ದರೆ ಪಾರಿವಾಳದಂತೆ ಹಾರಿ ಹೋಗಿ ಆಶ್ರಯ ಸೇರಿಕೊಳ್ಳುತ್ತಿದ್ದೇನು ಎಂದು. ಕರ್ತನಲ್ಲಿ ಪ್ರಿಯರೇ, ಈ ಎಲ್ಲ ಲೌಕಿಕ ಜಂಜಾಟಗಳಿಂದ ದೂರವಾಗಲು ಅವನು ಇಚ್ಛೆಪಟ್ಟನು. ಆದರೆ ಇದರಿಂದ ಅವನ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲವೆಂಬುದನ್ನು ಕಂಡುಕೊಂಡನು. ಕರ್ತನಲ್ಲಿ ಭರವಸವಿಟ್ಟು ಆತನಲ್ಲಿ ವಿಶ್ರಾಂತಿ ಪಡೆದು ಆತನಿಗಾಗಿ ಶಾಂತನಾಗಿ ಕಾದಿರುವುದನ್ನು ಅವನು ಕಲಿಯಬೇಕಾಗಿತ್ತು. ಕರ್ತನಾದ ಯೇಸು ಹೇಳಿದ್ದಾನೆ: ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಕುರುಬನ ಮನಸ್ಸಿನ ಆಲೋಚನೆಗಳ ದಾಖಲೆ ಎಂಬುದಾಗಿ.
ಕೀರ್ತನೆ 23, 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ, ಇದರ ಅರ್ಥವೇನೆಂದು ದಾವೀದನಿಗೆ ಗೊತ್ತಿತ್ತು. ಅವನು ಪಾಪ ಮಾಡಿದನು, ಮಂದೆಯಿಂದ ದೂರ ಹೋದ ಕುರಿಯಂತೆ ಅವನಿದ್ದನು. ಅವನ ಕುರುಬನು ಅವನನ್ನು ಪುನಃ ಸ್ಥಾಪಿಸಿದನು. ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ ಎಂಬುದಾಗಿ ನೋಡುವಾಗ, ಆತನು ನಡೆಸುತ್ತಾನೆ, ಆದರೆ ನಾವು ಹಿಂಬಾಲಿಸಬೇಕು. ನಿಮಗೆ ಹೇಳಿದೆನು, ಆದರೆ ನೀವು ನಂಬದೇ ಇದ್ದೀರಿ. ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿವೆ. ಆದರೂ ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲವಾದ್ದರಿಂದ ನಂಬದೇ ಇದ್ದೀರಿ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ಓದುವಾಗ ನಾವು ತಿಳಿದುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕುರಿಗಳು ತಮ್ಮ ಸ್ವಂತ ಕುರುಬನನ್ನು ಹಿಂಬಾಲಿಸುತ್ತವೆ. ಇದರಿಂದಲೇ ಆ ಕುರಿಗಳು ಯಾರಿಗೆ ಸೇರಿದವುಗಳೆಂದು ಹೇಳಬಹುದು. ಯೇಸುವಿನ ಕಾಲದಲ್ಲಿ ಕುರುಬನು ಕುರಿಗಳನ್ನು ಹಿಂದಿನಿಂದ ಹೊಡಕೊಂಡು ಹೋಗುತ್ತಿರಲಿಲ್ಲ, ಮುಂದಿನಿಂದ ನಡೆಸಿಕೊಂಡು ಹೋಗುತ್ತಿದ್ದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕುರುಬನು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಾನೆ. ನಾವು ಆತನನ್ನು ಹಿಂಬಾಲಿಸಬೇಕಾಗಿದೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಕೇಡಿಗೆ ಹೆದರೆನು ಎಂಬುದಾಗಿ ನೋಡುವಾಗ, ಅಲ್ಲಿ ಧೈರ್ಯವೂ ಸಂತೈಸುವಿಕೆಯೂ ಇರುತ್ತದೆ. ಮರಣವು ಜೀವಿತದ ಅಂತಿಮ ಪರೀಕ್ಷೆಯಾಗಿದೆ. ಇದು ಕೇವಲ ಮರಣದ ಹಾಸಿಗೆ ಎಂದು ಮಾತ್ರ ಹೇಳುತ್ತಿಲ್ಲ. ಮನುಷ್ಯನು ಮರಣದ ನೆರಳಿನಲ್ಲಿಯೇ ವಾಸಿಸುವನಾಗಿದ್ದಾನೆ. ಮನುಷ್ಯನು ಹುಟ್ಟಿದಾಗ ಒಂದು ಉದ್ದವಾದ ಫಿರಂಗಿಯಲ್ಲಿ ತನ್ನ ಜಾರುವಿಕೆಯನ್ನು ಆರಂಭಿಸುತ್ತಾನೆ. ಆ ಸುರಂಗವು ಮರಣದ ನೆರಳಿನ ತಗ್ಗು ಆಗಿದೆ. ನಾವು ಸತತವಾಗಿ ಅದರಲ್ಲಿರುತ್ತೇವೆ. ಪ್ರಿಯರೇ, ಒಬ್ಬರು ಹೀಗೆ ಹೇಳಿದ್ದಾರೆ, ನಿನಗೆ ಜೀವ ಆರಂಭವಾದಾಗಲೇ ಅದು ನಿನ್ನಿಂದ ದೂರವಾಗಲು ಯತ್ನಿಸುತ್ತದೆ. ನಾವೆಲ್ಲರೂ ಮರಣದ ತಗ್ಗಿನಲ್ಲಿದ್ದೇವೆ. ಮರಣದ ನೆರಳು ನಮ್ಮ ಮೇಲಿರುತ್ತದೆ. ಆದರೆ ಆ ಕಣಿವೆಯಲ್ಲಿ ನಾವು ನಡೆಯುವಾಗ ನಾನು ಕೇಡಿಗೆ ಭಯಪಡುವುದಿಲ್ಲ. ಇದು ಆತನು ನಮಗೆ ಕೊಡುವ ಪ್ರೋತ್ಸಾಹದ ಆದರಣೆಯಾಗಿದೆ. ನಮ್ಮ ಪ್ರಿಯರಲ್ಲಿ ಒಬ್ಬನು ದೇವರ ಮಗುವಾಗಿ ಸಾಯುವುದಾದರೆ ನಮಗೆ ಇದು ಆದರಣೆ, ಧೈರ್ಯವನ್ನು ನೀಡುವಂಥದ್ದಾಗಿದೆ ಅಲ್ಲವೇ? ನಾನು ಕೇಡಿಗೆ ಹೆದರೇನು, ನೀನು ನನ್ನೊಂದಿಗೆ ಇದ್ದಿ ಎಂಬುದಾಗಿ ನೋಡುವಾಗ, ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಮ್ಮ ರಕ್ಷಕನು ಯಾವಾಗಲೂ ನಮ್ಮ ಸಂಗಡ ಇದ್ದಾನೆ ಎಂದು ನಾವು ನಂಬಬಹುದು. ಮರಣದ ಗಳಿಗೆಯಲ್ಲಿಯೂ ಸಹ. ನನ್ನ ಮರಣದ ಗಳಿಗೆ ಬಂದಾಗ ಆತನು ನನ್ನೊಂದಿಗಿರಬೇಕೆಂದು ನಾನು ಬಯಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂಬುದಾಗಿ ನೋಡುವಾಗ, ದೊಣ್ಣೆಯು ರಕ್ಷಣೆಗಾಗಿ, ಕೋಲು ಮಾರ್ಗದರ್ಶನಕ್ಕಾಗಿ. ನಮಗೆ ಆತನು ಮೃದುವಾದ ಎಚ್ಚರಿಕೆಯನ್ನು, ಕಠಿಣ ಗದರಿಕೆಯನ್ನು ಕೊಡುತ್ತಾನೆ. ನಮ್ಮ ರಕ್ಷಣೆಗಾಗಿ ಆತನಲ್ಲಿ ದೊಣ್ಣೆ ಇದೆ, ಆದರೆ ನಡೆಸುವುದಕ್ಕಾಗಿ ಒಂದು ಕೋಲು ಇರುತ್ತದೆ. ದಾರಿ ತಪ್ಪಿ ಹೋಗುವ ಕುರಿಗಳಿಗಾಗಿ ಕೋಲು ಇರುತ್ತದೆ. ಇದು ನನಗೆ ಧೈರ್ಯ ಕೊಡುತ್ತದೆ. ನಾನು ಈಗ ವೃದ್ಧನಾಗುತ್ತಿರುವಾಗ ನಾನು ನನ್ನ ಜೀವಿತವನ್ನು ಹಿಂತಿರುಗಿ ನೋಡಿ, ಆ ದೊಣ್ಣೆ ನನಗೆ ಸಂತೈಸುವಿಕೆಯಾಗಿತ್ತೆಂದು ತಿಳಿಯುತ್ತೇನೆ. ಆತನು ಅನೇಕ ಬಾರಿ ಅದನ್ನು ನನ್ನ ಮೇಲೆ ಪ್ರಯೋಗಿಸಿದ್ದಾನೆ. ಅದಕ್ಕಾಗಿ ನಾನು ಆತನನ್ನು ಸ್ತುತಿಸುತ್ತೇನೆ. ಯಾಕಂದರೆ ಅದು ನನ್ನನ್ನು ತಿರುಗಿ ಮಂದೆಗೆ ಸೇರಿಸಿತ್ತು. ನಮ್ಮೆಲ್ಲರಿಗೂ ಇದು ಅವಶ್ಯವಾದದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಕುರುಬನ ಹೃದಯದ ಸಂತೋಷ, ನಿರೀಕ್ಷೆಗಳ ಮರುಚಿಂತನೆ ಎಂಬ ವಿಚಾರವನ್ನು ನೋಡೋಣ. ಕೀರ್ತನೆ 23, 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ 2 ವಚನಗಳು ಕುರುಬನ ಹೃದಯದ ನಿರೀಕ್ಷೆ ಹಾಗೂ ಸಂತೋಷಗಳನ್ನು ತಿಳಿಸುತ್ತವೆ. ನನ್ನ ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ ಎಂಬುದಾಗಿ ನೋಡುವಾಗ, ಇಲ್ಲಿ ನಮಗೆ ಸನ್ಮಾನ, ಫಲವತ್ತತೆ ಹಾಗೂ ತೃಪ್ತಿಗಳಿರುತ್ತವೆ. ಇದೆಲ್ಲವೂ ಸಂತೋಷದಿಂದ ಸುತ್ತಲ್ಪಟ್ಟಿವೆ. ಈ ದಿನಗಳಲ್ಲಿ ಈ ಔತಣವೆಂದರೆ ಏನು?
ಅದು ಕರ್ತನ ಭೋಜನದ ಕುರಿತಾಗಿ ಹೇಳುತ್ತದೆಂದು ನಾನು ಭಾವಿಸುತ್ತೇನೆ. ಈ ಕೀರ್ತನೆಯು ಬರೆಯಲ್ಪಟ್ಟಾಗ ಅದು ಇಸ್ರಾಯೇಲ್ಯರಿಗೆ ದೇವರು ನೀಡುವ ಭೌತಿಕ ಆಶೀರ್ವಾದಗಳ ಕುರಿತಾಗಿ ಇತ್ತು. ನಮಗೆ ಆತನು ಆತ್ಮಿಕ ಆಶೀರ್ವಾದಗಳನ್ನು ವಾಗ್ದಾನ ಮಾಡುತ್ತಾನೆ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ ಎಂಬುದಾಗಿ ನೋಡುವಾಗ ಎಣ್ಣೆಯು ಪವಿತ್ರಾತ್ಮನ ಕುರಿತು ತಿಳಿಸುತ್ತದೆ. ಈ ಅಭಿಷೇಕವು ನಮಗೆ ಅಗತ್ಯವಿದೆ. ನಾವು ಜೀವನವನ್ನು ಏಕಾಂಗಿಗಳಾಗಿ ಎದುರಿಸಲು ಸಾಧ್ಯವಿಲ್ಲ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂಬುದಾಗಿ ನೋಡುವಾಗ ಇದು ಸಂತೋಷದ ಸಂಕೇತವಾಗಿದೆ. ನಮಗೆ ಸಂತೋಷದ ಆವರಣ ಬೇಕಾಗಿರುತ್ತದೆ. ಕರ್ತನು ಹೇಳಿದ್ದಾನೆ, ನಾನಾದರೋ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ನಮ್ಮ ಸಂತೋಷವು ಪರಿಪೂರ್ಣವಾಗಿರಬೇಕೆಂದು ಕರ್ತನು ಬಯಸುತ್ತಾನೆ. ಒಬ್ಬಳು ಚಿಕ್ಕ ಹುಡುಗಿ ಹೀಗೆ ಹೇಳಿದಳು, ಕರ್ತನೇ, ನನ್ನ ಪಾತ್ರೆಯನ್ನು ತುಂಬಿಸು. ನನ್ನ ಪಾತ್ರೆಯಲ್ಲಿ ತುಂಬ ಹಿಡಿಸುವುದಿಲ್ಲ, ಆದರೆ ತುಂಬ ಹೊರಸೂಸಬಹುದು ಎಂಬುದಾಗಿ. ಪ್ರಿಯರೇ, ಈ ರೀತಿ ತುಂಬಿ ಹೊರಸೂಸುವ ಕ್ರೈಸ್ತರು ಈ ಲೋಕಕ್ಕೆ ಹೆಚ್ಚಾಗಿ ಬೇಕಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯ ವಚನಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕುರುಬನು ಹಸಿರುಗಾವಲಿನಿಂದಲೂ ಶಾಂತವಾದ ನೀರುಗಳಿಂದಲೂ ತಂದೆಯ ಮನೆಗೆ ನೇರವಾಗಿ ನಮ್ಮನ್ನು ಕರೆತಂದಿದ್ದಾನೆ. ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ ನೋಡುವಾಗ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ ಯೇಸು ಹೀಗೆ ಹೇಳಿದ್ದಾನೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಯಲ್ಲಿ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಉತ್ತಮ ತಳಿಯ ಕುರಿಗಳಲ್ಲ ಮತ್ತು ಕುರಿಗಳಿಗೆ ಹೆಚ್ಚಿನ ಬೆಲೆಯೂ ಇರುವುದಿಲ್ಲ. ಆದರೆ ನಮಗೊಬ್ಬ ಅದ್ಭುತನಾದ ಕುರುಬನಿದ್ದಾನೆ. ಕರ್ತನು ನನ್ನ ಕುರುಬನು ಎಂದು ನೀನು ಈಗ ಹೇಳಬಲ್ಲಿಯಾ? ನೀನು ಹೇಳಬಲ್ಲಿಯಾದರೆ ಈ ಕೀರ್ತನೆಯಲ್ಲಿನ ಎಲ್ಲ ಅದ್ಭುತವಾದ ವಾಗ್ದಾನಗಳು ನಿನ್ನದಾಗುತ್ತವೆ. ತನ್ನ ಕುರಿಗಾಗಿ ಪ್ರಾಣ ಕೊಟ್ಟ ಆತನು ಕುರುಬನಾಗಿರುವುದಾದರೆ ಮತ್ತು ಆತನು ನಿನ್ನ ರಕ್ಷಕನಾಗಿರುವುದಾದರೆ ಈ ಕೀರ್ತನೆಯು ನಿನಗಾಗಿ ಇರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಷ್ಟೊಂದು ಅದ್ಭುತವಾದ ಕೀರ್ತನೆಯಲ್ಲವೇ? ದೇವರು ತಾನೇ ನಮ್ಮ ಸಂಗಡ ಮಾತನಾಡಿದ್ದಾನೆ. ಆತನು ನಮ್ಮ ಜೊತೆ ಇರುತ್ತಾನೆ. ಆತ ನಮ್ಮನ್ನು ಕಾಯುತ್ತಾನೆ, ಕಾಪಾಡುತ್ತಾನೆ, ಸಂರಕ್ಷಿಸ್ತಾನೆ. ಮಾತ್ರವಲ್ಲ, ತನ್ನ ನಿತ್ಯ ರಾಜ್ಯಕ್ಕೆ ಸೇರಿಸುತ್ತಾನೆ. ಹೀಗಾಗಬೇಕಾದರೆ ಕರ್ತನು ನಮ್ಮ ಕುರುಬನಾಗಿರಬೇಕು. ಈ ನಂಬಿಕೆಯೊಂದಿಗೆ ನಾವು ಜೀವಿಸುವುದಕ್ಕಾಗಿ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ದೇವವಾಕ್ಯಕ್ಕನುಸಾರವಾಗಿ ಮುಂದೆ ಸಾಗೋಣ. ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕ್ರಿಸ್ತನು ಕ್ರೂಜೆಯಲ್ಲಿ ಸತ್ತಾಗ ಆತನು ಪರಿಶುದ್ಧ ದೇವರಿಗೆ ಅಗತ್ಯವಾದ ನೀತಿಯನ್ನು ಒದಗಿಸಿದನು. ಉಚಿತಾರ್ಥವಾದ ಉಡುಗೊರೆ ನಿತ್ಯ ಜೀವವನ್ನು ನಮ್ಮ ಮುಂದೆ ಇಟ್ಟನು. ಆತನು ನಮ್ಮ ಶ್ರೇಷ್ಠ ಕುರುಬನು ಎಂದು ಅನುಭವದ ಮೂಲಕ ತಿಳಿದುಕೊಂಡು ನಮ್ಮ ಪಾತ್ರೆಯು ತುಂಬಿ ಹೊರಸೂಸುವ ಆಶೀರ್ವಾದದ ಜೀವಿತವನ್ನು ನಾವೆಲ್ಲರೂ ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ಇಂದಿನ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತು ಅಲ್ವಾ? ದೇವರ ಪ್ರೀತಿ ಕರುಣೆಯನ್ನು ನೀವು ಹೊಂದಿಕೊಂಡು ಹಾಗೆ ಇತರರು ಪಡೆದುಕೊಳ್ಳಲು ಬಯಸ್ತೀರಾ? ಹಾಗಾದರೆ ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ತಪ್ಪದೆ ಕರೆ ಮಾಡಿರಿ. ವಂದನೆಗಳು.